ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮನೆ ಶಿಫ್ಟ್ ಮಾಡಿರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಹಿಂದಿನ ದಿನ ನೈಟು ನಾನು ಈಗ ದೇವ್ರಿಗೆ ಸೀರೆನ ರೆಡಿ ಮಾಡ್ಕೋತಾ ಇದ್ದೀನಿ, ನರ್ಗೆಲ್ಲ ಹಾಕ್ಕೊಂಡು. ನಾನು ಒಂದು ಮಧ್ಯರಾತ್ರಿ 12 ಗಂಟೆಯಿಂದ ಶುರು ಮಾಡಿದೆ. ಮತ್ತೆ ಮನೆಯೆಲ್ಲ ಒರೆಸಿ ಗುಡಿಸಿ ನೈಟ್ ಊಟ ಎಲ್ಲ ಮಾಡಿದ್ದಲ್ವ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಗುಡಿಸಿ ಒರೆಸಿ ಎಲ್ಲ ಮಾಡಿಬಿಟ್ಟು ಒಂದು 12 ಗಂಟೆ ಸುಮಾರಿಗೆ ಮತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಈಗ ದೇವ್ರ ಮನೆ ಮತ್ತೊಂದು ಸಲ ಒರೆಸಿ ಈಗ ದೇವ್ರಿಗೆ ಸೀರೆ ಉಡ್ಸೋಕ್ಕೆ ನೆರಿಗೆನ ಹಾಕ್ಕೋತಾ ಇದ್ದೀನಿ. ನನಗಿದು 6ನೇ ವರ್ಷದ ಹಬ್ಬ. ನನಗೆ ಈ ಹಬ್ಬ ಅಂದ್ರೇ ಒಂಥರ ಖುಷಿ ಇರುತ್ತೆ. ತುಂಬ ಚೆನ್ನಾಗಿ ಮಾಡಬೇಕು ಅಂತ ಖುಷಿ ಇರುತ್ತೆ. ಬಟ್ ಈ ಸಲ ನನಗೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಪ್ಲೇಟೆಡ್ ಬಂತು, ಮತ್ತು ತುಂಬ ಚೆನ್ನಾಗಿ ಸ್ಯಾರಿನೂ ಕೂಡ ಉಡ್ಸೋಕ್ಕೆ ಆಯಿತು ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ನಾವು ಒಂಥರ ಖುಷಿಯಲ್ಲಿ ಹಬ್ಬ ಮಾಡ್ತೀವಿ. ಈ ಹಬ್ಬ ಅಂದರೆ ನಿದ್ದೆ ಊಟ ಏನೂ ಕೂಡ ನೆನಪಿಗೆ ಬರಲ್ಲ. ನಿದ್ದೆನೂ ಕೂಡ ಬೇಡ. ದೇವ್ರನ್ನ ಲಕ್ಷ್ಮಿನ ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿ ಸರಿಯಾದ ಸಮಯಕ್ಕೆ ನಾವು ಪೂಜೆಯನ್ನು ಮುಗಿಸೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿರುತ್ತೆ ಈ ಹಬ್ಬಗಳಲ್ಲಿ. ಯಾವುದೇ ಥರದ ನಿದ್ದೆನೂ ಬೇಡ, ಊಟನೂ ಬೇಡ, ಆ ಥರ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ನೈಟು ಫುಲ್ಲು ಕೂಡ ನಾನು ಯಾವುದೇ ಥರ ನಿದ್ದೆ ಮಾಡದೆ ಈ ರೆಡಿನ ಮಾಡ್ತಾಯಿದ್ದೀನಿ. ನಾನು ಪ್ರತಿ ವರ್ಷವೂ ಕೂಡ ಅಷ್ಟೇ, ಏಕೆಂದರೆ ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ನನಗೆ ಒಬ್ಬಳೇ ಎಲ್ಲನೂ ಮಾಡ್ಕೋಬೇಕಾಗಿರುತ್ತಲ್ವ. ಹಾಗಾಗಿ ನಿದ್ದೆ ಮಾಡೋಕ್ಕೆ ಟೈಮೇ ಸಿಗಲ್ಲ. ಅಟ್ಲೀಸ್ಟ್ 1 ಅವರ್ 2 ಅವರ್ ಮಲ್ಕೊಂಡು ಎದ್ದೋಳೋಣ ಅಂದರೂ ಕೂಡ ನನಗೆ ಅಷ್ಟೊಂದೆಲ್ಲ ಟೈಮ್ ಸಿಗಲ್ಲ. ಹಾಗೆ ನಾನು ಒಂದು ಸಲ ಮಲ್ಕೊಂಡ್ರೆ ಅದು ತುಂಬ ನಿದ್ದೆ ಮಾಡಬೇಕು. ಅರ್ಧಂಬರ್ಧ ಎಲ್ಲ ನಿದ್ದೆ ಮಾಡಿ ಎದ್ದೋಳಕ್ಕಾಗಲ್ಲ. ಅರ್ಧಂಬರ್ಧ ನಿದ್ದೆ ಮಾಡಿಬಿಟ್ರಂತೂ ಸಿಕ್ಕಾಬಟ್ಟೆ ತಲೆನೋವು ಬಂದ್ಬಿಡುತ್ತೆ. ಅದು ನನಗೆ ಮೈಂಡ್ ಫ್ರೆಶ್ ಆಗಿರೋದೇ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ನೈಟೆಲ್ಲ ಎದ್ದಿದ್ರೂ ಪರವಾಗಿಲ್ಲ, ಮಲ್ಕೋಬಾರ್ದು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಮಲ್ಕೊಳ್ದೆ ಈ ಪೂಜೆನೆಲ್ಲ ಮಾಡ್ತೀನಿ. ಎಲ್ಲ ರೆಡಿ ಆದಮೇಲೆ ಮಿಕ್ಕಿದ್ದು ಅಡುಗೆ ಕೆಲಸ ಏನಿದೆ ಅದನ್ನು ಮುಗಿಸ್ಕೋತೀನಿ. ಇದು ನಾನು ಪ್ರತಿ ವರ್ಷ ಮಾಡ್ಕೊಳ್ಳೋವಂಥ ವಿಧಾನ. ಅದೆಲ್ಲ ಆದಮೇಲೆ ಇವಾಗ ಸ್ಯಾರಿ ಎಲ್ಲ ನೆರಿಗೆ ಹಿಡ್ದು ಇಟ್ಟಾಯಿತು. ಇವಾಗ ನಾನು ದೇವ್ರ ಮನೆಯಲ್ಲೇ ಕೂರಿಸ್ತಾ ಇದ್ದೀನಿ ಈ ವರ್ಷ. ಯಾಕೆಂದರೆ ಇವಾಗ ನಾವು ಮಾಡಿರೋವಂಥ ಮನೆಯಲ್ಲಿ ದೇವ್ರ ಮನೆ ತುಂಬ ದೊಡ್ಡದಾಗಿದೆ. ಹಾಗಾಗಿ ದೇವ್ರ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ. ಇವಾಗ ದೇವ್ರನ್ನ ಇಡೋ ಅಂಥ ಮಣೆ ಏನಿದೆ ಅದಕ್ಕೂ ಕೂಡ ಅರಿಶಿನ ಎಲ್ಲ ಹಚ್ಚಿ ಮತ್ತು ಅಷ್ಟದಳದ ರಂಗೋಲಿನೂ ಕೂಡ ಹಾಕಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಈ ಸತಿ ನಾನು ಈ ಒಂದು ಪಾತ್ರೆನ ಇಡ್ತಾಯಿದ್ದೀನಿ. ಸ್ಟೀಲ್ ಪಾತ್ರೆ ಇದು, ನೀರು ತುಂಬಿಡೋವಂಥದ್ದು. ಇವಾಗ ಇದನ್ನು ತೊಗೊಂಡು ಇದಕ್ಕೆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಇದ್ರ ಮೇಲೆ ನಾನು ತಾಮ್ರದ ಬಿಂದಿಗೆನ ಇಟ್ಬಿಟ್ಟು ಸೀರೆನ ಉಡಿಸ್ತೀನಿ. ಹಾಗಾಗಿ ಇದು ತುಂಬ ಚೆನ್ನಾಗಿ ಬಂತು ಈ ರೀತಿ ಮಾಡೋದು. ನಾನು ಫಸ್ಟೇ ಎಲ್ಲ ವೀಡಿಯೋ ಮಾಡಿ ಸ್ಯಾರಿ ಉಡಿಸೋದು ಎಲ್ಲ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಏನು ಮಾಡೋಕ್ಕಾಗತ್ತೆ, ನನಗೆ ಈ ಹಬ್ಬಗಳ ಟೈಮಲ್ಲೇ ಮನೆ ಹುಡ್ಕೋ ಅಂಥ ಪರಿಸ್ಥಿತಿ ಬರುತ್ತೆ. ಮನೆ ಖಾಲಿ ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ನಾವು ಈ ಸತಿ ಮನೆ ಖಾಲಿ ಮಾಡೋದು ನಮ್ಗೆ ಐಡಿಯಾ ಕೂಡ ಇರಲಿಲ್ಲ. ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗಿದ್ದು. ಸಡನ್ನಾಗಿ ಎಲ್ಲನೂ ಕೂಡ ಡಿಸೈಡ್ ಆಗಿದ್ದು. ಹಾಗಾಗಿ ನಾವು ಮನೆ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಮನೆ ಖಾಲಿ ಮಾಡೋ ಬ್ಯುಸಿನಲ್ಲಿ ನಾನು ಯಾವುದೂ ಕೂಡ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ಹಬ್ಬದಷ್ಟರಲ್ಲಿ ನಾವು ಮನೆ ಹುಡುಕಿ ಹೊಸ ಮನೆಯಲ್ಲಿ ನಾವು ಹಬ್ಬ ಮಾಡಬೇಕು ಅಂತ ಇತ್ತು. ಅದು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸ್ಯಾರಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸ್ಯಾರಿ ತುಂಬಾ ಇಷ್ಟ ಆಯಿತು. ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ನಾನು ತೊಗೊಂಡೆ. ನನ್ನ ಹತ್ರ ಯಾವುದೂ ಕ್ರೇಪ್ ಸಿಲ್ಕ್ ಇರಲಿಲ್ಲ.
ಸೊ ಹಾಗಾಗಿ ನಾನು ಇದೇ ಸೀರೆನ ತೊಗೊಂಡೆ. ಹಾಗೆ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದು ಲೆಮನ್ ಎಲ್ಲೋ ಇದು. ಸೊ ಲೆಮನ್ ಎಲ್ಲೋಗೆ ಡಾರ್ಕ್ ಗ್ರೀನ್ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ನಿಮ್ಗೆ ಈ ರೀತಿ ಕಾಣಿಸ್ತಾ ಇರ್ಬೋದು, ಬಟ್ ತುಂಬಾ ನಾವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಲಕ್ಷ್ಮೀ ವಿಸರ್ಜನೆ ಎಲ್ಲ ಮಾಡಿ ಆದಮೇಲೆ ನಾನು ಮೈ ಮೇಲೆ ಹಾಕಿ ನೋಡಿದೆ ಅಲ್ವಾ ಸ್ಯಾರಿನ. ಸೊ ಆವಾಗ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಕಲರ್ ಕಾಂಬಿನೇಷನ್ ನನಗೆ ಇರಲಿಲ್ಲ ಇದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ದೇವಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಸೊ ನನಗದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ಸ್ಯಾರಿ ಕೂಡ ಒಳ್ಳೆ ಲುಕ್ ಕೊಡ್ತು ಅಂತಲೇ ಹೇಳ್ಬೋದು. ದೇವಿಗೂ ಕೂಡ ಅಷ್ಟೇ ಒಳ್ಳೆ ಲುಕ್ ಇತ್ತು, ಲುಕ್ಕು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆಯ ಮಹಾಲಕ್ಷ್ಮಿ. ಸೊ ತುಂಬಾ ಇಷ್ಟ ಆಯಿತು. ಸೊ ನೋಡ್ಬೋದು ಈ ರೀತಿ ನೆರಿಗೆಗಳೆಲ್ಲ ತುಂಬ ಚೆನ್ನಾಗಿ ಕೂತ್ಕೊತಾ ಇತ್ತು. ಸೊ ನನಗೆ ಯಾವುದೇ ಥರ ಮತ್ತೆ ಅದನ್ನು ರೆಡಿ ಮಾಡಬೇಕು ಅನ್ನೋದೆಲ್ಲ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ನೆರಿಗೆಗಳೆಲ್ಲ ಕೂತ್ಕೊತು. ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ನೆಕ್ಸ್ಟು ನೈವೇದ್ಯಕ್ಕೆಲ್ಲ ರೆಡಿ ಮಾಡಬೇಕಿತ್ತು. ನಾನು ಮೊದಲೇ ಹೇಳ್ದಂಗೆ ಎಲ್ಲ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸೊ ನನಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನೈಟೆಲ್ಲ ಎದ್ದು ಮಾಡ್ಕೊಳ್ತೀನಿ. ಸೊ ನನಗವತ್ತು ಆಯಾಸ ಆಗಲಿ, ಸುಸ್ತಾಗಲಿ, ನಿದ್ದೆ ಆಗಲಿ ಏನೂ ಬರಲ್ಲ. ಸೊ ಏನೂ ನಿದ್ದೆ ಮಾಡಬೇಕು ಅಂತಲೂ ಕೂಡ ಅನಿಸಲ್ಲ. ಸೊ ಅಷ್ಟು ಖುಷಿಯಿಂದ ಹಬ್ಬ ಮಾಡ್ತೀವಿ. ಸೊ ಈ ಹಬ್ಬ ಬಂದು ನಮ್ಮ ಅಂದರೆ ಅತ್ತೆ ಮನೆಯಲ್ಲಿ ಮಾಡ್ತಾರೆ. ಸೊ ನಮ್ಮ ತಾಯಿ ಮನೆಯಲ್ಲಿ ನಾವು ನಮ್ಮ ಚಿಕ್ಕ ಹುಡುಗಿಯಿಂದ ಮಾಡಿ ಏನೂ ಅಭ್ಯಾಸ ಇಲ್ಲ. ಸೊ ನಾನು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಅವರು ತುಂಬ ವರ್ಷಗಳಿಂದ ಮಾಡ್ತಾರೆ. ಅಂದರೆ ನಮ್ಮ ಅತ್ತೆ ಮಾವ ಇದ್ದಾರಲ್ಲ, ಸೊ ಅವ್ರ ಅತ್ತೆ ಮಾವ ಕಾಲದಿಂದನೂ ಮಾಡ್ತಾರೆ. ಸೊ ತಾತನ ಕಾಲದಿಂದನೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದ್ರಿಂದ ಸೊ ಇದು ನಮಗೆ ತುಂಬ ಚೆನ್ನಾಗಿ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು. ಸೊ ಹಾಗಾಗಿ ಈಗ ನಾನು ಮನೆ ಸೊಸೆಯಾಗಿ ಇದನ್ನು ನಾನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮಗೂ ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ತುಂಬ ಚೆನ್ನಾಗಿ ನಮಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನಮಗೂ ಕೂಡ ಒಂದು ಅಭಿವೃದ್ಧಿ ಆಗೋಕ್ಕೆ ನಮಗೂ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಸೊ ಅದು ನಮಗೆ ತುಂಬ ಖುಷಿ. ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ವರ್ಷ ಇನ್ನೂ ಚೆನ್ನಾಗಿ ಹಬ್ಬ ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ ಅಷ್ಟೇ. ಸೊ ನೋಡ್ಬೋದು ಇವಾಗ ಸ್ಯಾರಿ ಎಲ್ಲ ಉಡಿಸಿದ್ದಾಯಿತು. ಸೊ ನಾನು ವಿಡಿಯೋ ಆಗ್ತಾಯಿದೆ ಅಂದ್ಕೊಂಡೆ, ಬಟ್ ಅದು ವಿಡಿಯೋ ಆಗಿರಲಿಲ್ಲ. ಸೊ ಫೈನಲಿ ಒಡವೆ ಎಲ್ಲ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಬಂತು. ಸೊ ಈ ಸತಿ ನನಗೆ ಕೈ ಮತ್ತು ಕಾಲೇನಿದೆ ಸೊ ಅದನ್ನು ಕೂರ್ಸೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಫಸ್ಟೆಲ್ಲ. ಸೊ ಈ ಸತಿ ತುಂಬ ಚೆನ್ನಾಗಿ ಸ್ವಲ್ಪನೂ ಟೈಮ್ ವೇಸ್ಟ್ ಆಗ್ದಂಗೆ ಎರಡು ಕೈ ಮತ್ತು ಕಾಲನ್ನು ಕೂಡ ಚೆನ್ನಾಗಿ ಕೂರಿಸ್ದೆ. ಸೊ ಅದೆಲ್ಲ ಆದಮೇಲೆ ನಾನು ಈಗ ದೇವಿ ಮುಖವಾಡಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಅಷ್ಟೇ, ನಾವು ಮುಖವಾಡ ತಗೊಂಡು ನಾವು ಮೊದಲನೇ ವರ್ಷವೇ ಮುಖವಾಡ ತಗೊಂಡಿದ್ದು. ಸೊ ಮೊದಲನೇ ವರ್ಷ ನಾವು ಮಧ್ಯದಲ್ಲಿ ಒಂದು 2-3 ವರ್ಷ ಗ್ಯಾಪ್ ಆಯಿತು. ಸೊ ಅದಾದಮೇಲೆ ಮತ್ತೆ ನಾವು ಸ್ಟಾರ್ಟ್ ಮಾಡಿ ಇದು 6ನೇ ವರ್ಷ. ಸೊ 6 ವರ್ಷದಿಂದನೂ ಸೊ ಈ ಲಕ್ಷ್ಮೀ ಮುಖವಾಡನೇ ನಾವು ಇಡ್ತಾ ಬಂದಿದ್ದೀವಿ. ಸೊ ನಾವು ಯಾವಾಗ ಶುರು ಮಾಡಿದ್ವಿ ಸೊ ಆವಾಗ ಫಸ್ಟ್ ವರ್ಷವೇ ನಾವು ಈ ಲಕ್ಷ್ಮೀ ಮುಖವಾಡನ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ತುಂಬ ಕಳೆ ಇದೆ ಮುಖದಲ್ಲಿ, ಲಕ್ಷ್ಮೀ ಮುಖದಲ್ಲಿ. ಸೊ ಇದಕ್ಕೆ ಈಗ ಅಲಂಕಾರನ ಮಾಡ್ತಾಯಿದ್ದೀನಿ. ಸೊ ಅಲಂಕಾರ ಮಾಡಿ ಆನಂತರ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಸೊ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಪೂಜೆನ ಶುರು ಮಾಡಬೇಕು. ಸೊ ನಾನು ಒಬ್ಬಳೇ ಇದ್ದಿದ್ದೆ. ಸೊ ಅವರು ಮನೇಲಿ ನನ್ನ ಮಗ, ನಮ್ಮ ಮನೆಯವರು ಎಲ್ಲ ಮಲ್ಕೊಂಡಿದ್ರು. ಸರಿ ನಾನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಎಬ್ಸೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೆ. ಸೊ ನಂದೆಲ್ಲ ರೆಡಿ ಆದಮೇಲೆ ನಾನು ಕೂಡ ಜೊತೆಗೆ ಒಬ್ಬಟ್ಟಿಗೆ ಬೇಳೆ ಬೇಯಿಸೋದು ಮತ್ತು ಬೆಲ್ಲ
ರೆಡಿ ಮಾಡ್ಕೊಳ್ಳೋದು. ಸೊ ಇದನ್ನೆಲ್ಲ ಮಾಡ್ಕೋತಾ ಇದ್ದೆ. ಸೊ ಈ ಕಡೆ ಲಕ್ಷ್ಮಿ ಇದು ಕೂಡ ಮೇಕಪ್ ಕೂಡ ಆಗಬೇಕು. ಸೊ ಇನ್ನೊಂದು ಕಡೆ ನೈವೇದ್ಯಕ್ಕೆ ಇದು ಕೂಡ ಮಾಡಬೇಕು, ಪ್ರಸಾದ ಕೂಡ ಮಾಡಬೇಕು, ಹೋಳಿಗೆ ಮಾಡ್ಕೋಬೇಕು. ಸೊ ಅನ್ನೋದೆಲ್ಲ ಇತ್ತು. ಸೊ ಹಾಗಾಗಿ ಎರಡೂ ಕೂಡ ಎರಡೆರಡು ಕಡೆ ಕೆಲಸ ಮಾಡ್ಕೋತಾ ಇದ್ದೆ. ಸೊ ನೋಡ್ಬೋದು. ಸೊ ನಾನು ಪ್ರತಿ ವರ್ಷ ಐಲೈನರ್ ಮತ್ತು ಲಿಪ್ಸ್ಟಿಕ್ ಏನಿದೆ, ಸೊ ನಾನು ಪ್ರತಿ ವರ್ಷ ಹೊಸದನ್ನೇ ತರ್ತೀನಿ. ಸೊ ನಾನು ಯಾವುದೇ ಪೇಂಟಿಂಗಲ್ಲಿ ನಾನು ಮಾಡೋದಿಲ್ಲ. ಸೊ ಹೊಸದು ಐಲೈನರ್ ಮತ್ತು ಲಿಪ್ಸ್ಟಿಕ್ಕು ಹೊಸದನ್ನು ತಂದು ಇಡ್ತೀನಿ. ಸೊ ಒಂಥರ ಪೇಂಟಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರ್ಬೋದು, ಬಟ್ ಅದು ನಂಗೆ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ. ಸೊ ನಾನು ಯಾವತ್ತೂ ಮಾಡಿಲ್ಲ. ಸೊ ನೋಡಿ, ಈ ರೀತಿ ನಮ್ಮ ಲಕ್ಷ್ಮಿ ರೆಡಿಯಾಗಿದ್ದಾರೆ, ಅರಿಶಿನ ಕುಂಕುಮ ಎಲ್ಲನೂ. ಸೊ ನಮ್ಮ ಲಕ್ಷ್ಮಿಗೆ ದೃಷ್ಟಿಪಟ್ಟು ಇಡದೇ ಇದ್ದರೆ ಆಗುತ್ತಾ? ಸೊ ದೃಷ್ಟಿಪಟ್ಟು ಅಂತೂ ಇಡಲೇಬೇಕು, ಯಾಕಂದರೆ ತುಂಬ ದೃಷ್ಟಿ ಆಗಿಬಿಡುತ್ತೆ ಲಕ್ಷ್ಮೀ ದೇವಿಗೆ. ಹಾಗಾಗಿ ಬೊಟ್ಟಂತೂ ಇಡಲೇಬೇಕು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನಮ್ಮ ಲಕ್ಷ್ಮೀ ದೇವಿ ಅಂತ. ಸೊ ಅಲಂಕಾರ ಹೇಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಾಳೆ ಎಲೆ ಮತ್ತು ಇದೇನಂತಾರೆ ಕಬ್ಬಿನ ಜಲ್ಲೆ, ಸೊ ಇದನ್ನೆಲ್ಲ ತಂದು ಇಟ್ಟಿದ್ದಾಯಿತು. ಸೊ ಹಾಗೆಯೇ ನಮ್ಮ ಮನೆಗೆ ನೋಡಿ, ಈ ರೀತಿ ಹುಳ, ನಾನು ಏನೇ ಒಂದು ಫಂಕ್ಷನ್ ಮಾಡಲಿ, ಏನೇ ಒಂದು ಪೂಜೆ ಮಾಡ್ತಾ ಇರಲಿ, ಸೊ ಈ ಹುಳ ಯಾವಾಗಲೂ ನನ್ನ ಕಣ್ಣಿಗೆ ಕಾಣಿಸುತ್ತೆ. ಬಟ್ ಅದು ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಯಾವುದೇ ಒಂದು ಹಬ್ಬ ಮಾಡಬೇಕಾದ್ರೂ ಅಷ್ಟೇ, ಸೊ ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಸೊ ಮನೇಲಿ ಹಾಲು ಕುಸುವಾಗೂ ಅಷ್ಟೇ, ಸೊ ಈ ಒಂದು ಹಸಿರು ಹುಳ ಏನಿದೆ, ಸೊ ಅದು ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ. ಸೊ ನಮ್ಮ ಮನೇಲೇ ಇರುತ್ತೆ ಅದು. ಈ ಹೊಸ ಮನೇಲೂ ಅಷ್ಟೇ ಲಕ್ಷ್ಮೀ ಹಬ್ಬ ಎಲ್ಲನೂ ರೆಡಿ ಮಾಡಿ ಇಟ್ಟಿದೆ. ಸೊ ಹಬ್ಬಕ್ಕೆ ಹಸಿರು ಹುಳನೂ ಕೂಡ ಬಂದಿತ್ತು. ಸೊ ಹಾಗೆ ಎಲ್ಲನೂ ರೆಡಿ ಆಯಿತು. ಸೊ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಒಂದು 6 o'clock ಅಷ್ಟರಲ್ಲಿ ನಾನು ಕೂಡ ಪೂಜೆನ ಮುಗಿಸ್ಕೊಂಡೆ. ಏಕೆಂದರೆ ಯಜಮಾನ್ರು, ಮಗ ಎಲ್ಲರೂ ಎದ್ದೊಳ್ಬೇಕಿತ್ತು. ಸೊ ಎದ್ದು ಅವರು ಕೂಡ ರೆಡಿಯಾಗಿ, ನಾವು ಪ್ರತಿ ವರ್ಷ 3 ಜನ ಒಟ್ಟಿಗೆ ಸೇರಿ ಪೂಜೆ ಮಾಡ್ತೀವಿ. ಸೊ ನಾವು ಒಬ್ಬೊಬ್ಬರೇ ಪೂಜೆ ಮಾಡೋದಿಲ್ಲ. ಅಷ್ಟೊತ್ತಿಗೆ ಎಲ್ಲರೂ ಎದ್ದು ರೆಡಿ ಆಗ್ತಾರೆ ಪೂಜೆ ಟೈಮಿಗೆ. ಸೊ 6 ಗಂಟೆ ಅಷ್ಟರಲ್ಲಿ ನಾವು ಪೂಜೆನ ಮುಗಿಸ್ಕೋತೀವಿ. ಸುಮಾರು ಇವಾಗ 6 ಗಂಟೆ ಆಗಿತ್ತು. ಸೊ 6 ಗಂಟೆಗೆ ನಾವು ಪೂಜೆನ ಮುಗಿಸ್ಕೊಂಡ್ವಿ. ಸೊ ಟೈಮ್ ತುಂಬ ಇತ್ತು, 8:30 ಗಂಟೆ ಒಳ್ಳೆ ಮುಹೂರ್ತ ಇತ್ತು. ಸೊ ನಾವು 6:30 ಅಷ್ಟರಲ್ಲಿ ನಮ್ಮ ಪೂಜೆನ ಮುಗಿಸ್ಕೊಂಡ್ವಿ. ಮೊದಲಿಗೆ ಹೊಸಲು ಪೂಜೆ ಮಾಡಿ, ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು, ಹೊಸಲಿಗೆ ದೀಪಗಳನ್ನ ಹಚ್ಚಿ, ಮೊದಲು ಹೊಸಲಿಂದನೇ ಪೂಜೆ ಮಾಡಿಕೊಂಡು ಹೋಗಬೇಕು. ಸೊ ಏಕೆಂದರೆ ಲಕ್ಷ್ಮೀ ದೇವಿ ಹೊಸಲಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ಕೆಲವರು ಸೇರನ್ನು ಇಟ್ಟು, ಸೇರನ್ನು ಹೊತ್ತಿಸಿ ಮನೆ ತುಂಬಿಸ್ಕೊಂಡು ಲಕ್ಷ್ಮೀ ದೇವಿನ ಕರೆ ತರ್ತಾರೆ. ಸೊ ಆದರೆ ನಮ್ಮ ಒಂದು ಅತ್ತೆ ಮನೆ ಕಡೆ ಈ ರೀತಿ ನನಗೆ ಹೇಳ್ಕೊಟ್ಟಿಲ್ಲ. ಬಟ್ ಈಗ ನಾನು ವಿಡಿಯೋದಲ್ಲೆಲ್ಲ ನೋಡಿ ಮಾಡ್ತೀನಿ ಅಂದರೆ ಅದು ತುಂಬ ತಪ್ಪಾಗುತ್ತೆ. ಸೊ ನಮ್ಮ ಅತ್ತೆ ಮಾವ ಏನು ಮಾಡಿದ್ದಾರೆ, ಸೊ ಅದನ್ನು ನಾನು ಪಾಲಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಮೊದಲಿಗೆ ಹೊಸಲು ಪೂಜೆ ಮಾಡ್ಕೋತಾ ಇದ್ದೀನಿ. ಸೊ ಹೊಸಲು ಪೂಜೆ ಮಾಡಿಕೊಂಡು ಒಳಗಡೆ ಎಲ್ಲ ಕೂಡ ರೆಡಿ ಮಾಡಿದ್ದೆ. ಸೊ ಎಲ್ಲ ರೆಡಿಯಾಗಿತ್ತು. ಈಗ ಹೊಸಲು ಪೂಜೆ ಮಾಡಿಕೊಂಡು ನಾನೇ ಗೃಹ ಪ್ರವೇಶ ಮಾಡೋ ಥರ ಆಯಿತು. ಹಾಗೆ ಸಾಂಗ್ ಕೂಡ ಹಾಕಿದ್ರು, ಲಕ್ಷ್ಮೀ ಬಾರಮ್ಮ ಅಂತ. ಸೊ ಅದೇ ಟೈಮಿಗೆ ನಾನು ಕೂಡ ಬಲ್ಗಾಲಿಟ್ಕೊಂಡು ಒಳಗಡೆ ಬಂದೆ. ಸೊ ಅದು ಸಾಂಗ್ ಹಾಕಿದ್ರಿಂದ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಫಸ್ಟು ಹೊಸಲು ಪೂಜೆ ಮಾಡಿಬಿಟ್ಟು ಬಂದು ಒಳಗಡೆ ಈಗ ದೀಪ ಅಂಟಿಸಿ ಪೂಜೆನ ಶುರು ಮಾಡಬೇಕು. ಸೊ ಇವಾಗ ನಾನೇ ದೀಪನ ಅಂಟಿಸ್ತೀನಿ. ಸೊ ದೀಪ ಅಂಟಿಸಿ, ಹಾಗೆ ದೀಪಗಳಿಗೆ ನಾನು ಜವದು ಪೌಡ್ರು ನಾನು ಇಲ್ಲಿವರೆಗೂ ನಾನು ಬಳಸಿರಲಿಲ್ಲ. ಬಟ್ ಈ ಸತಿ ನಾನು ತಂದಿದ್ದೆ ಜವದು ಪೌಡರು, ತೊಗೊಂಡು ಬರೋಣ, ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಜವದು ಪೌಡ್ರನ್ನ ತಂದಿದ್ದೆ. ಸೊ ಅದನ್ನು ಕೂಡ ಇವಾಗ ದೀಪಗಳಿಗೆ ಹಾಕ್ತಾಯಿದ್ದೀನಿ. ಸೊ ದೀಪಗಳಿಗೆ ಹಾಕಿ ದೀಪ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ, ಪರಿಮಳ ಗ್ರಂಥವಾಗಿರುತ್ತೆ, ಅಂದರೆ ಸುವಾಸನೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದೆ. ಸೊ ಹಾಗಾಗಿ ಅದನ್ನು ಕೂಡ ತಂದಿದ್ದೆ. ಇವಾಗ ಜವದು ಪೌಡ್ರನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ನೀವು ಕೇಳ್ಬೋದು ಲಕ್ಷ್ಮಿ ಕಳಸಕ್ಕೆ ಏನೇನೆಲ್ಲ ಹಾಕ್ತೆ ಅಂತ. ಸೊ ನಾನು ನಾರ್ಮಲಾಗಿ ಕವಡೆ, ಕಮಲದ ಬೀಜ, ಗೋಮತಿ ಚಕ್ರ, ಗುಲಗಂಜಿ, ಹಾಗೆ ಖರ್ಜೂರ, ಡ್ರೈ ಫ್ರೂಟ್ಸು ಮತ್ತು
₹1 ಕಾಯಿನು ಇಲ್ಲ ಬೆಳ್ಳಿ ಕಾಯಿನು ಇಲ್ಲ ಚಿನ್ನದ ಉಂಗುರನೋ ಏನಾದರೂ ಒಂದು ಹಾಕ್ಕೊಳ್ಬೇಕು. ಹಾಗೆ ಅರಿಶಿನ ಕುಂಕುಮ ಅಕ್ಷತೆ ಸೊ ಮತ್ತು ಹೂವು ಇದನ್ನೆಲ್ಲ ಹಾಕ್ಕೊಂಡು ನಾವು ಪೂಜೆನ ಮಾಡ್ಕೋಬೇಕಾಗತ್ತೆ. ಸೊ ಈ ಸತಿ ನಂಗೆ ನಿಜವಾಗ್ಲೂ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಪೂಜೆ ಮಾಡುವಾಗ ನಿಜವಾಗ್ಲೂ ಹೇಳ್ತೀನಿ, ನನಗೆ ಅದೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸೋದೇ ಇಲ್ಲ. ಏನಂದರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಸೊ ವೀಡಿಯೋಗೋಸ್ಕರ ಪೂಜೆ ಮಾಡೋದು ನನಗೆ ಅದಿಷ್ಟ ಆಗಲ್ಲ. ಸೊ ಭಕ್ತಿಯಿಂದ ಪೂಜೆ ಮಾಡುವಾಗ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಸೊ ಅನಿಸೋದೇ ಇಲ್ಲ ಅಂದರೆ ನಾನು ಕರೆಕ್ಟಾಗಿ ಆ ಟೈಮಿಗೆ ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ರೆ ಎಲ್ಲನೂ ಆಗುತ್ತೆ. ಬಟ್ ಕ್ಯಾಮ್ರಾ ಸೆಟ್ ಮಾಡಿಲ್ಲ ಅಂದರೆ ನಾನು ಮರ್ತೇ ಹೋಗಿರ್ತೀನಿ ನಾನು ವೀಡಿಯೋ ಮಾಡ್ಕೋಬೇಕಿತ್ತು ಅಂತ. ಆಮೇಲೆ ನೆನಪಾಗುತ್ತೆ. ಸೊ ಹಾಗಾಗಿ ನಾನು ಅದ್ಯಾವುದೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಫಸ್ಟಿಗೆ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಕೊಟ್ಟು ಲಕ್ಷ್ಮಿಗೆ ಫಸ್ಟು ಅರಿಶಿನ ಕುಂಕುಮನ ಇಟ್ಟು ಆನಂತರ ದೀಪನ ಹಚ್ಕೊಂಡು ಪೂಜೆನ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಾವು ಲಕ್ಷ್ಮಿನ ಅರಿಶಿನ ಕುಂಕುಮ ಹೂವೆಲ್ಲ ಕೊಟ್ಟು ಒಳಗಡೆ ಕರ್ಕೊಬೇಕು. ಸೊ ಫಸ್ಟು ತಾಲಿಗೆ ಅರಿಶಿನ ಕುಂಕುಮ ಇಟ್ಟು ಮತ್ತು ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಇಟ್ಟು ತಾಯಿನ ಬರಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾನು ಪೂಜೆನ ಶುರು ಮಾಡಿದೆ. ಸೊ ದೀಪ ಕೂಡ ಹಚ್ಕೊಂಡು ಪೂಜೆನ ಮಾಡಿದೆ. ಸೊ ಆ್ಯಕ್ಚುಲಿ ಇದು ವಿಡಿಯೋನ ಹೀಗೆ ಸ್ಟ್ರೈಟ್ ವಿಡಿಯೋ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಯಾವುದೋ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಸೊ ಹಾಗೆ ವರಮಹಾಲಕ್ಷ್ಮಿ ಅಲಂಕಾರ ಎಲ್ಲ ಹೇಗಿದೆ, ಹೇಗೆ ಬಂದಿದೆ ಅಂಥೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಆ ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಅಭಿವೃದ್ಧಿನ ಕರುಣಿಸಲಿ, ಆರೋಗ್ಯ ಆಯಸ್ಸು ಆರೋಗ್ಯ ಎಲ್ಲನೂ ಕೊಡಲಿ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಸೊ ಈಗ ದೀಪನ ಹಚ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ ವಿಡಿಯೋ ಬಂದು ಹೀಗೆ ಶಾರ್ಟ್ಸ್ಗೆ ಮಾಡ್ತಾರಲ್ಲ, ಸೊ ಹಾಗೆ ಉದ್ದ ಲಾಂಗ್ ವಿಡಿಯೋ ಮಾಡಿದರು. ಸೊ ಹಂಗಾಗಿ ನಾನು ಇದನ್ನು ಸ್ವಲ್ಪ ನಿಮಗೆ ಯೂಟ್ಯೂಬ್ ವಿಡಿಯೋಗೆ ಕಾಣಿಸೋ ಥರ ಈ ರೀತಿ ಮಾಡಿದ್ದೀನಿ, ರೊಟೇಟ್ ಮಾಡಿದ್ದೀನಿ. ಸೊ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಈಗ ನೋಡ್ಬೋದು ದೀಪಗಳನ್ನ ಹಚ್ಚಿ ಈಗ ಪೂಜೆನೂ ಕೂಡ ಶುರು ಮಾಡಿಕೊಂಡೆ. ಸೊ ಈಗ ಪೂಜೆನೂ ಕೂಡ ಶುರು ಮಾಡಿಕೊಂಡೆ. ಫಸ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆನ ಫಸ್ಟು ವಿಘ್ನೇಶ್ವರಂಗೆ ಮಾಡಬೇಕು. ಸೊ ವಿಘ್ನ ವಿನಾರಕ ಗಣೇಶ. ಸೊ ಫಸ್ಟು ವಿಘ್ನೇಶ್ವರಂಗೆ ಪೂಜೆ ಮಾಡಿ ನಮ್ಮ ಪೂಜೆಯಲ್ಲಿ ಯಾವುದೇ ಥರದ ವಿಘ್ನಗಳಾಗದೇ ಇರಲಿ, ಯಾವುದೇ ಥರ ವಿಘ್ನಗಳು ಬರದೇ ಇರಲಿ, ನಮ್ಮ ಪೂಜೆ ವ್ರತ ಏನಿದೆ ಸೊ ಅದು ಯಾವುದಕ್ಕೂ ಯಾವುದೇ ಥರ ವಿಘ್ನ ಬರದೇ ಇರಲಿ ಅಂಥೇಳಿ ಫಸ್ಟಿಗೆ ನಮ್ಮ ಗಣಪತಿನ ಕೇಳಿಕೊಂಡು ಪೂಜೆ ಮಾಡಿ ಆ ನಂತರ ಬೇರೆ ಎಲ್ಲ ಪೂಜೆನ ಮಾಡ್ಕೋಬೇಕಾಗತ್ತೆ. ಸೊ ಈಗ ನೋಡ್ಬೋದು ಪೂಜೆನ ಶುರು ಮಾಡಿಕೊಂಡೆ. ಸೊ ಫಸ್ಟ್ ವಿಘ್ನೇಶ್ವರಂಗೆ ಮಾಡಿ ಆನಂತರ ಮಹಾಲಕ್ಷ್ಮಿ ತಾಯಿಗೆ ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಪೂಜೆನೂ ಕೂಡ ಮಾಡಿಕೊಂಡು ಆನಂತರ ವ್ರತದ ಬುಕ್ಕನ್ನ ಓದ್ಕೋಬೇಕಾಗತ್ತೆ ನಾವು. ಸೊ ವ್ರತದ ಬುಕ್ಕನ್ನ ಓದೋದ್ರಿಂದ ಸೊ ವರಮಹಾಲಕ್ಷ್ಮಿ ವ್ರತದ ಬುಕ್ಕನ್ನ ಕಂಪ್ಲೀಟಾಗಿ ಓದಬೇಕಾಗತ್ತೆ. ಇಲ್ಲ ಅಷ್ಟಕಂ ಇದ್ರೂ ಕೂಡ ಓದಬೇಕಾಗತ್ತೆ. ಬುಕ್ಕಲ್ಲಿ ಎಲ್ಲ ಇರುತ್ತೆ. ಸೊ ವರಮಹಾಲಕ್ಷ್ಮಿ ವ್ರತದ ಬುಕ್ಕೇ ಸಿಗುತ್ತೆ. ಸೊ ಆ ಬುಕ್ಕನ್ನು ತಂದು ನೀವು ಓದ್ಕೋಬೋದು. ನಾನು ಮೊದಲಿಗೆ ಗಂಧದ ಕಡ್ಡಿನ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ಬುಕ್ಕನ್ನು ಓದೋಕ್ಕೆ ಶುರು ಮಾಡಿದೆ. ಸೊ ಅದಾದಮೇಲೆ ಆ ಬುಕ್ಕನ್ನೆಲ್ಲ ಓದಿ ಆದಮೇಲೆ ಸೊ ನಾನು ಬಂದು ಮಹಾಮಂಗಳಾರತಿನ ಮಾಡ್ಕೊಳ್ತೀನಿ. ನಾವು ವ್ರತದ ಬುಕ್ಕನ್ನು ಓದಬೇಕಾದ್ರೆ ಸೊ ಒಂದು ವೀಳ್ಯದೆಲೆ ಮೇಲೆ ನಾವು ಕುಂಕುಮಾರ್ಚನೆನ ಮಾಡ್ಕೋಬೇಕಾಗತ್ತೆ. ತಾಯಿಗೆ ಕುಂಕುಮಾರ್ಚನೆ ಮಾಡಿ ಆನಂತರ ಮಹಾಮಂಗಳಾರತಿನ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಅದನ್ನೇ ಮಾಡ್ತಾಯಿದ್ದೀನಿ. ಒಂದು ವೀಳ್ಯದೆಲೆ ತೊಗೊಂಡು ಸೊ ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ. ಸೊ ಕುಂಕುಮಾರ್ಚನೆ ಮಾಡಿಕೊಂಡು ವ್ರತದ ಬುಕ್ಕನ್ನು ಓದಿ ನಮ್ಮ ವ್ರತದ ಸಂಕಲ್ಪನ ಮಾಡ್ಕೋಬೇಕಾಗತ್ತೆ. ಸೊ ನಮ್ಮ ವ್ರತದ ಸಂಕಲ್ಪ ಏನಿದೆ ಸೊ ಅದನ್ನೆಲ್ಲ ದೇವಿ ಹತ್ರ ಕೇಳಿಕೊಂಡು ಮಹಾಲಕ್ಷ್ಮಿ ತಾಯಿಗೆ ಕುಂಕುಮಾರ್ಚನೆ ಮಾಡೋದ್ರಿಂದ ಸೊ ತಾಯಿ ನಮಗೆ ಒಲಿತಾರೆ ಅನ್ನೋದು ನನ್ನ ಒಂದು ಈ 6 ವರ್ಷದಲ್ಲಿ ನಾನು ತಿಳ್ಕೊಂಡಿರುವಂಥ ಒಂದು ನಂಬಿಕೆ. ಸೊ ಈಗ ನಾನು ಕುಂಕುಮಾರ್ಚನೆ ಮಾಡಿಕೊಂಡು ಬುಕ್ಕನ್ನು ಕೂಡ ಓದ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಹೊರಗಡೆಯಿಂದ ಕಾಣಿಸುತ್ತೆ. ಸೊ ದಯವಿಟ್ಟು ಲಕ್ಷ್ಮೀ ಅಲಂಕಾರ ಹೇಗಿದೆ, ಸೊ ನಮ್ಮನೆ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತೇಳಿ
ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಲಾಸ್ಟ್ ಪಿಕ್ಕು ನಾನು ಖಂಡಿತವಾಗ್ಲೂ ನೆಕ್ಸ್ಟು ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಈಗ ನಾನು ಪಂಚಾಮೃತ ಮಾಡಬೇಕಿತ್ತು. ಸೊ ಪಂಚಾಮೃತ ನೈವೇದ್ಯ ಮಾಡಿದೆ ಬೆಳಗ್ಗೆ. ಸೊ ಪಂಚಾಮೃತ ನೈವೇದ್ಯ ಮಾಡಿ ಸೊ ಫಸ್ಟು ಪೂಜೆ ಬೆಳಗ್ಗೆನೇ ಮಹಾಮಂಗಳಾರತಿ ಮಾಡಿ ಪೂಜೆನ ಮುಗಿಸ್ಕೊಂಡ್ವಿ. ಸೊ ಮನೆ ಮಂದಿ ಎಲ್ಲ ಅಟ್ಲೀಸ್ಟ್ ನೀವು ಬೆಳಗ್ಗೆನೇ ನೈಟೆಲ್ಲ ಎದ್ದಿರೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನೀವು ಬೆಳಿಗ್ಗೆ ಫಸ್ಟು ಪೂಜೆನ ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಮಾಡಿ. ಸೊ ಮನೆ ಮಂದಿ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡೋದ್ರಿಂದ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಅಭಿವೃದ್ಧಿ ಕೂಡ ಹೊಂದ್ತೀರಾ. ನಿದ್ದೆ ಯಾವಾಗಲೂ ಮಾಡೋದಿದ್ದೇ ಇರುತ್ತೆ. ಸೊ ಪ್ರತಿದಿನ ನಿದ್ದೆ ಮಾಡ್ತೀವಿ, ಟೈಮ್ ಸಿಕ್ಕಿದಾಗೆಲ್ಲ ನಿದ್ದೆ ಮಾಡ್ತೀವಿ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಬರೋದು ವರ್ಷಕ್ಕೆ ಒಂದೇ ಸತಿ. ಸೊ ವರ್ಷಕ್ಕೆ ಒಂದು ಸತಿ ನಾವು ನಿದ್ದೆಗೆಟ್ಟರೆ ಏನೂ ತೊಂದರೆ ಆಗಲ್ಲ. ಸೊ ಅದಾದಮೇಲೆ ನಾವು ಮಾರನೆಗೆ ನಿದ್ದೆ ಮಾಡ್ಕೋಬೋದು. ಒಂದಿನ ಅಲ್ಲ 2 ದಿನ ಬೇಕಾದರೂ ನಾವು ನಿದ್ದೆ ಮಾಡ್ಬೋದು. ಆದರೆ ಹಬ್ಬದ ದಿನ ಸ್ವಲ್ಪ ನಿದ್ದೆಗೆಟ್ಟು ಪೂಜೆನ ಮಾಡ್ಕೊಳ್ಳಿ. ಸೊ ಬೆಳಿಗ್ಗೆ ಫಸ್ಟು ಪೂಜೆ ಚೆನ್ನಾಗಾದರೆ ಸೊ ಅವತ್ತೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಲಿಲ್ಲ ಅಂದರೆ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಸೊ ಪೂಜೆ ಆಗಿಲ್ಲ ಅಂಥೇಳಿ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಸೊ 1-2 ಅವರ್ ನಿದ್ದೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ಮಂದಿಯೆಲ್ಲ ಮಕ್ಕಳು, ಗಂಡ ಮಕ್ಕಳು, ಅತ್ತೆ ಮಾವ ಯಾರಿರ್ತಾರೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆನ ಮಾಡಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾವು ವರ್ಷಕ್ಕೊಂದು ಸಲ ಮಾಡೋ ಪೂಜೆಯಲ್ಲಿ ಯಾವುದೇ ಥರ ಲೋಪದೋಷಗಳು ವಿಘ್ನಗಳು ಇರಬಾರ್ದು. ಸೊ ಅದಕ್ಕೋಸ್ಕರ ಸೊ ಈಗ ಯಾರೋ ಒಬ್ಬರು ಮಲ್ಕೊಂಡಿರ್ತಾರೆ, ಸೊ ನಾವು ಬಂದು ಪೂಜೆ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ಸೊ ಎಲ್ಲರೂ ಎದ್ದು ತಾಯಿ ಲಕ್ಷ್ಮೀ ದೇವಿಗೆ ಅವರ ಒಂದು ಕೃಪೆಗೆ ನಾವು ಪಾತ್ರರಾಗಬೇಕು. ಸೊ ಅವರ ಒಂದು ಕೃಪೆಗೆ ಪಾತ್ರರಾಗಿ ಮಹಾಮಂಗಳಾರತಿನ ಮಾಡೋದ್ರಿಂದ ಖಂಡಿತವಾಗ್ಲೂ ತಾಯಿ ಲಕ್ಷ್ಮೀ ದೇವಿ ನಮಗೆ ಒಲಿತಾರೆ ಅನ್ನೋದು ನನ್ನ ಒಂದು ಅನುಭವದ ಮಾತು ಅಂತಲೇ ಹೇಳ್ಬೋದು. ನಾವು ಪ್ರತಿ ವರ್ಷವೂ ಅಷ್ಟೇ. ಸೊ 6 ವರ್ಷದಿಂದ ನನ್ನ ಮಗ ಸ್ವಲ್ಪ ಚಿಕ್ಕವನಿದ್ದ, ಆವಾಗ ನನ್ನ ಮಗನ ಜಾಸ್ತಿ ಎಬ್ಬಿಸ್ತಾ ಇರಲಿಲ್ಲ. ನಾವು ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡ್ತಾಯಿದ್ವಿ. ಸೊ ಈಗ ಲಾಸ್ಟ್ ಇಯರಿಂದ ನನ್ನ ಮಗ ಜಾಯ್ನ್ ಆಗಿದ್ದಾನೆ. ಬೆಳಗ್ಗೆ ಪಾಪ ಅವನು ಬೇಗ ಎದ್ದೊಳ್ತಾನೆ, ನೈಟು ಕೂಡ ನಿದ್ದೆಗೆಡ್ತೀನಿ ಅಂತ ಹೇಳ್ತಾನೆ. ಬಟ್ ಮಕ್ಕಳಿಗೆ ನಿದ್ದೆಗೆಡ್ಸೋದಷ್ಟು ಚೆನ್ನಾಗಿಲ್ಲ ಅಂಥೇಳಿ ಸೊ ನಾನು ನೈಟಲ್ಲಿ ಮಲ್ಕೊಳ್ಳೋಕೆ ಬಿಟ್ಬಿಡ್ತೀನಿ. ಸೊ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಟೈಮ್ಗಾದರೂ ಅವನು ರೆಡಿ ಆಗೋಕ್ಕೆ ಪ್ರಿಪೇರ್ ಮಾಡ್ತೀನಿ. ಸೊ ಲಾಸ್ಟ್ ಇಯರು ಮತ್ತು ಈ ವರ್ಷ ಕೂಡ 2 ವರ್ಷವೂ ಕೂಡ ಅವನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಎದ್ದು ನಾವು 3 ಜನ ಸೇರಿಕೊಂಡು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಫಸ್ಟ್ ಪೂಜೆನ ಮುಗಿಸ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ನೈವೇದ್ಯಕ್ಕೆ ಏನಿದೆ, ಹೋಳಿಗೆ ಆಗ್ಬೋದು, ಮತ್ತು ನಾವು ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ಏನಿದೆ ಸೊ ಎಲ್ಲದನ್ನು ಕೂಡ ಮಾಡಿ ಆಮೇಲೆ 2ನೇ ಪೂಜೆನ ಮುಗಿಸ್ತೀವಿ. ಸೊ ಸಂಜೆ ಪೂಜೆ ಏನಾದರೂ ಬೇರೆ ನೈವೇದ್ಯನ ಮಾಡಿ ಇಡ್ತೀವಿ. ಸೊ ಹಾಗೆ ನಮ್ಮ ಯಜಮಾನ್ರು ಏನೋ ಕೇಳ್ತಾಯಿದ್ರು. ಸೊ ಅವ್ರ ಜೊತೆನೂ ಕೂಡ ಏನೋ ಮಾತಾಡಿಕೊಂಡು ಸೊ ನನ್ನ ಕುಂಕುಮಾರ್ಚನೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ವಿಡಿಯೋನ ಕ್ಲಿಪ್ಪಿಂಗ್ಸ್ನೇ ಹಾಕೋಣ ಅಂದ್ಕೊಂಡಿದ್ದೆ. ಬಟ್ ಹಾಡು ಅಂದರೆ ಫೋನಲ್ಲಿ ಸಾಂಗ್ಸ್ ಎಲ್ಲ ಹಾಕಿದರು. ಸೊ ಹಾಗಾಗಿ ಸಾಂಗ್ಸ್ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ನಾನು ವಿಡಿಯೋನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಸೊ ಮಂತ್ರ ಹೇಳೋದು ಇದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸಾಂಗ್ಸ್ ಎಲ್ಲ ಇದೆಯಲ್ಲ, ಸೊ ಸಾಂಗ್ಸ್ ಎಲ್ಲ ಇರೋದ್ರಿಂದ ನನಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿಲ್ಲ. ಸೊ ಹಾಗೆ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ, ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡಿದ್ರಿ, ಎಷ್ಟು ವರ್ಷದಿಂದ ನೀವು ಹಬ್ಬ ಮಾಡ್ತಿದ್ದೀರಾ ದಯವಿಟ್ಟು ನನಗೆ ತಿಳಿಸಿ. ಸೊ ಹಾಗೆಯೇ ಗಂಧದ ಕಡ್ಡಿ ಹೊಗೆ ಏನಿದೆ ಸ್ವಲ್ಪ ಘಾಟ್ ಆಗ್ತಾಯಿತ್ತು. ಸೊ ಹಾಗೆ ಸ್ವಲ್ಪ ಈ ಕಡೆ ಕೆಮ್ಕೊಂಡು ಈಗ ವ್ರತನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ
ಹಾಗೆ ಫೈನಲಿ ಆ 3 ಜನನೂ ಮಹಾಮಂಗಳಾರತಿ ಕೂಡ ಮುಗಿಸಿದ್ವಿ. ಸೊ ಒಳಗಡೆ 3 ಜನ ನಿಂತ್ಕೊಂಡು ಪೂಜೆ ಮಾಡೋದ್ರಿಂದ ಸೊ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಜಾಗ ಸಾಲಲಿಲ್ಲ. ಸೊ ಹಾಗಾಗಿ ಮಹಾಮಂಗಳಾರತಿ ಮಾಡಿದ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಹೇಗಿದೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ. ಅಮ್ಮನವರು ನಮ್ಮ ಮನೆಗೆ ಈ ರೀತಿಯಾಗಿ ಬಂದಿದ್ದರು. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ಒಂದು ಹೆಣ್ಮಕ್ಳನ್ನ ರೆಡಿ ಮಾಡೋದು ಎಷ್ಟು ಖುಷಿ ಕೊಡುತ್ತೋ ಹಾಗೆ ಆ ತಾಯಿಗೆ ನಾವು ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿ ಆ ತಾಯಿ ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಕರೆಸ್ಕೊಂಡು ಪೂಜೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಸೊ ನಿಜವಾಗ್ಲೂ ನಾವು ಇಷ್ಟು ಪುಣ್ಯವಂತರು ಅಂತ ಅನಿಸುತ್ತೆ. ಕೆಲವರು ಹಬ್ಬ ಮಾಡೋಕ್ಕೆ ಆಸೆ ಇರುತ್ತೆ, ಬಟ್ ಅವ್ರಿಗೆ ಅವಕಾಶ ಇರಲ್ಲ. ಸೊ ಮಾಡಬಾರ್ದು ಅಂತ ಕೆಲವೊಂದು ಮನೆಗಳಲ್ಲಿ ಮಾಡಲ್ಲ. ಸೊ ನಮಗೆ ಅಂಥ ಅವಕಾಶ ಸಿಕ್ಕಿದೆ, ಹಬ್ಬ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಸೊ ಅದು ನಮಗೆ ತುಂಬಾ ಖುಷಿ ಆಗುವಂಥ ವಿಷಯ. ಸೊ ನಮಗೆ ತಾಯಿ ಸೇವೆ ಮಾಡೋಕ್ಕೆ ನಮಗೂ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅನ್ನೋದು ಒಂದು ನಮಗೆ ಖುಷಿಯಾಗತ್ತೆ. ಸೊ ಹಾಗೆ ನಾನಿಲ್ಲಿ ತಟ್ಟೆನಲ್ಲಿ ಕರ್ಜಿಕಾಯಿ, ರವೆ ಉಂಡೆ, ಹಾಗೆ ಚಕ್ಲಿ ಎಲ್ಲದನ್ನು 3 ತಟ್ಟೆ ಇಟ್ಟಿದ್ದೀನಿ. ಹಾಗೆ ಬಳೆ ಒಂದು ತಟ್ಟೆಯಲ್ಲಿ, ಹಾಗೆ ಎಲೆ ಅಡಿಕೆ ಒಂದು ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಹಾಗೆ ಎಲ್ಲ ಥರದ ಹಣ್ಣುಗಳನ್ನ ಒಂದು ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಸೊ ಹಾಗೆ ಇನ್ನೊಂದು ತಟ್ಟೆಯಲ್ಲಿ ತಾಯಿಗೆ ಮಡ್ಲಕ್ಕಿನ ಕಟ್ಟಬೇಕಾಗತ್ತೆ. ಸೊ ನಾವು ಪರಿಪೂರ್ಣ ಮಡ್ಲಕ್ಕಿನ ಕಟ್ಕೋಬೇಕಾಗತ್ತೆ. ಸೊ ತಾಯಿ ನಮಗೆ ವರ್ಷಕ್ಕೆ ಒಂದೇ ಸಲ ನಾವು ತಾಯಿನ ವರಮಹಾಲಕ್ಷ್ಮಿ ಹಬ್ಬ ಅಂತ ವ್ರತದ ಹಬ್ಬ ಅಂತ ಬರೋದು. ಸೊ ನಾವು ವರ್ಷಕ್ಕೊಂದು ಸಲ ನಾವು ತಾಯಿ ವರಮಹಾಲಕ್ಷ್ಮಿ ವ್ರತನ ಮಾಡೋದ್ರಿಂದ, ಸೊ ತಾಯಿ ನಮ್ಮನೆಗೆ ಬರೋದ್ರಿಂದ ನಾವು ತಾಯಿಗೆ ಮಡ್ಲಕ್ಕಿನ ಕೊಡಲೇಬೇಕಾಗತ್ತೆ. ಸೊ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಕಳಿಸೋದ್ರಿಂದ ತಾಯಿ ಕೂಡ ತುಂಬಾ ಖುಷಿಯಾಗಿ ಹೋಗ್ತಾರೆ. ಇವಾಗ ನಮಗೆ ಗೌರಿ ಹಬ್ಬದಲ್ಲಿ ತವರಿನ ಬಾಗಿನ ಅಂತ ಏನು ಸಿಗುತ್ತೋ, ಸೊ ಹಾಗೆ ತಾಯಿ ಲಕ್ಷ್ಮೀ ದೇವಿಗೆ ಪ್ರತಿಯೊಬ್ಬರು ಕೂರಿಸೋ ಮನೇಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಮಡ್ಲಕ್ಕಿನ ತುಂಬಿಸಿ ಕಳಿಸೋದು ತುಂಬಾ ಒಳ್ಳೆಯದು. ಸೊ ಅದು ಪದ್ಧತಿ ಕೂಡ. ಸೊ ಹಾಗೆ ಬರಿಗೈಲಿ ತಾಯಿನ ಕಳಿಸ್ಕೊಡ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಡ್ಲಕ್ಕಿನ ತುಂಬಿ ಕಳಿಸ್ಬೇಕಾಗತ್ತೆ. ಸೊ ಹಾಗೆ ಕೂಡ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿ ಎಲ್ಲ ಇಟ್ಟಿದ್ದೀನಿ. ಸೊ ಹಾಗೆ ಇನ್ನೊಂದು ತಟ್ಟೆಯಲ್ಲಿ ನಾರ್ಮಲ್ ಕಾಯಿನ್ಸು, ನೋಟ್ಗಳಿತ್ತಲ್ಲ, ಸೊ ಅದಿಟ್ಟಿದ್ದೀನಿ. ಒಟ್ಟು ನಾನು 9 ತಟ್ಟೆಗಳನ್ನ ಇಟ್ಟಿದ್ದೀನಿ. ಸೊ ನಿಮಗೆ ಎಷ್ಟಾಗುತ್ತೋ 5 ಇಡ್ಬೋದು, 3 ಇಡಬೇಡಿ, 5 ಇಡ್ಬೋದು, 9 ಕೂಡ ಇಡ್ಬೋದು. ಸೊ ನನಗೆ 9 ತಟ್ಟೆಗಳನ್ನ ಇಟ್ಟಿದ್ದೀನಿ. ಸೊ ಇಷ್ಟಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಸೊ ಏನಪ್ಪ ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಗಾಡಿ ಎಲ್ಲ ಪೂಜೆ ಮಾಡ್ತಿದ್ದಾರೆ, ಕಾರೆಲ್ಲ ತೋರಿಸ್ತಾ ಇದ್ದಾರೆ, ಕಾರ್ ಪೂಜೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಹೌದು, ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಮನೆಯ ನಿಜವಾದ ವರಮಹಾಲಕ್ಷ್ಮಿ ಅಂದರೆ ಈ ನಮ್ಮ ಗಾಡಿ. ಸೊ ನಾವು ಹಬ್ಬ ಶುರು ಮಾಡಿ 6 ವರ್ಷ ಆಯಿತು. ಸೊ ನಮ್ಮ ಒಂದು ಹೊಸ ಸಂಸಾರ ಏನಿದೆ, ನಾವು ಬೇರೆ ಮನೆ ಅಂತ ಮಾಡಿದಾಗ, ನಾವಿಬ್ಬರೇ ಗಂಡ ಹೆಂಡ್ತಿ ಮಗು ಒಂದು ಬೇರೆ ಮನೆ ಅಂತ ಮಾಡಿದಾಗ, ಸೊ ನಾವು ಬೇರೆ ಮನೆಗೆ ಹೋದ್ಮೇಲೆ ಹಬ್ಬ ಅಂತ ಶುರು ಮಾಡಿದ್ದು 6 ವರ್ಷ ಆಯಿತು. ಸೊ ಈ 6 ವರ್ಷ ನಾವೇನು ಮೊದಲನೇ ವರ್ಷ ಹಬ್ಬ ಶುರು ಮಾಡಿದ್ವಿ, ಸೊ ಮೊದಲನೇ ವರ್ಷದಲ್ಲೇ ನಾವು ಈ ಗಾಡಿನ ತೊಗೊಂಡ್ವಿ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಾವು ಗಾಡಿನ ತೊಗೊಂಡಿದ್ದು 2019. ಸೊ 9th ಅಂದರೆ ಆಗಸ್ಟ್ 9th ನಾವು ಈ ಗಾಡಿನ ತೊಗೊಂಡಿದ್ದು. ನಿಜವಾಗ್ಲೂ ಇದು ನಮ್ಮ ಮನೆಯ ಮಹಾಲಕ್ಷ್ಮಿ ಬಂದಂಗೆ ನಮ್ಮ ಮನೆಗೆ ಬಂತು. ಸೊ 6 ವರ್ಷಗಳಾಯಿತು ನಾವು ಈ ಗಾಡಿನ ತೊಗೊಂಡು. ಸೊ ನಿಜವಾಗ್ಲೂ 6 ವರ್ಷಗಳಿಂದ ನಮ್ಮ ಕಷ್ಟ ಸುಖಗಳಲ್ಲಿ ಸೊ ಇದು ನಮ್ಮ ಜೊತೆಯಾಗಿ ಬಂದಿದೆ. ಸೊ ನಮ್ಮ ಜೊತೆಯಾಗಿ ನಾವು ಇವತ್ತೇನೇ ಆಗಿದ್ರೂ ಕೂಡ ಅದು ಈ ಒಂದು ಲಕ್ಷ್ಮಿಯಿಂದನೇ. ಸೊ ತಾಯಿ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಬರೋ ರೂಪದಲ್ಲಿ ಹಬ್ಬದ ದಿನವೇ ಲಕ್ಷ್ಮೀ ತಾಯಿ ರೂಪದಲ್ಲೇ ನಮ್ಮ ಮನೆಗೆ ಈ ಗಾಡಿ ಬಂದಂಥದ್ದು. ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಇದೆ ಈ ಗಾಡಿ ಮೇಲೆ. ಸೊ ಒಂದು ಪರಿಶ್ರಮದ ಫಲ ಅಂತಲೇ ಹೇಳ್ಬೋದು. ಸೊ
ನಿಜವಾಗ್ಲೂ 6 ವರ್ಷ ಆಯಿತು ಈ ಗಾಡಿ ತೊಗೊಂಡು. ಸೊ ನಾವು ಪ್ರತಿ ವರ್ಷವೂ ಗಾಡಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಪೂಜೆನ ಮಾಡೇ ಮಾಡ್ತೀವಿ. ಏಕೆಂದರೆ ಸೊ ಇದು ನಮ್ಮ ನಾವಿವಾಗ ಏನು ಮೂರು ಟೈಮ್ ಊಟ ಮಾಡ್ತಾಯಿದ್ದೀವಿ. ಸೊ ಇದರ ದುಡಿಮೆ ಇದರ ದುಡಿಮೆ ನಮ್ಮ ಯಜಮಾನರು ಪರಿಶ್ರಮ ಸೊ ನಮ್ಮ ಕೈ ಹಿಡಿದಿದೆ. ಸೊ ಹಾಗಾಗಿ ಒಂದು ಇಮೋಷ್ನಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನಗಿಂತ ಜಾಸ್ತಿ ನಮ್ಮ ಯಜಮಾನ್ರಿಗೆ ತುಂಬ ಇಮೋಷ್ನಲ್ಲು ಸೊ ಈ ಒಂದು ಗಾಡಿ. ಸೊ ಹಾಗಾಗಿ ಸೊ ನಾವು ಏನು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಮನೆ ಹತ್ರ ಗಾಡಿ ತಂದು ಇದಕ್ಕೂ ಕೂಡ ನಾವು ಪೂಜೆನ ಮಾಡಿ ಮಹಾಮಂಗಳಾರತಿ ಮಾಡಿ ಅದಕ್ಕೂ ಒಂದು ಸಣ್ಣ ಥ್ಯಾಂಕ್ಸ್. ಸೊ ಅದು ನಮ್ಗೆ ಏನೆಲ್ಲ ಕೊಟ್ಟಿದೆ ಅಲ್ವಾ, ಸೊ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಕೂಡ ಪೂಜೆನ ಮಾಡಿ ಅಕ್ಷತೆ ಹಾಕಿ ಸೊ ಅದರ ಆಶೀರ್ವಾದನೂ ನಾವು ತೊಗೋಬೇಕಲ್ವ. ಸೊ ಇದು ನಾವು ನಡ್ಸ್ಕೊಂಬಂದಿರೋ ಅಂಥ ಪದ್ಧತಿ. ಸೊ ನಾವು ದೇವ್ರನ್ನಷ್ಟೇ ಅಲ್ಲ, ಸೊ ನಮಗೆ ಅನ್ನ ಕೊಡುವಂಥ ಗಾಡಿನೂ ಕೂಡ ನಾವು ದೇವರಾಗಿ ನೋಡಬೇಕು. ಸೊ ಈಗ ನಮ್ಮ ಮನೆಯವರು ಪೂಜೆ ಕೂಡ ಮಾಡ್ತಿದ್ದಾರೆ. ಸೊ ಪೂಜೆನ ಮಾಡಿ ಲಾಸ್ಟಲ್ಲಿ ಅಕ್ಷತೆನ ಹಾಕಿ ಸೊ ನಮ್ಮ ಪೂಜೆನ ಮುಗಿಸ್ತೀವಿ. ಸೊ ಹಬ್ಬ ನಮಗೆ ಪ್ರತಿ ವರ್ಷವೂ ಹೀಗೆ ಇರುತ್ತೆ. ಸೊ ನಮ್ಮ ಗಾಡಿ ಪೂಜೆ ಮಾಡಲಿಲ್ಲ ಅಂದರೆ ಅದೇನೋ ಒಂಥರ ಪರಿಪೂರ್ಣ ಅಂತ ಅನ್ಸೋದೇ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ. ಸೊ ನಮ್ಮ ಗಾಡಿ ಪೂಜೆ ಮುಗಿದ್ಮೇಲೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಪೂರ್ಣ ಆಯಿತು ಅಂತ ಅನಿಸೋದು. ಸೊ ಹಾಗಾಗಿ ಲಾಸ್ಟ್ ಒಂದು 2 ವರ್ಷ ನಮಗೆ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮ ಗಾಡಿ ಡ್ಯೂಟಿಗೆ ಅಂತ ಹೋಗಿತ್ತು. ಸೊ ಹಂಗಾಗಿ 1-2 ವರ್ಷ ಮಾಡಿರಲಿಲ್ಲ. ಈ ಸತಿ ಲಾಸ್ಟ್ ಇಯರು ಕೂಡ ಮಾಡಿದ್ವಿ. ಸೊ ಈ ವರ್ಷವೂ ಕೂಡ ಮಾಡಿದ್ವಿ. ಸೊ ಇವಾಗ ನಾವು ನಮ್ಮ ಸಂಕಲ್ಪ ಏನಿದೆ ಅದನ್ನೆಲ್ಲ ಕೋರ್ಕೊಂಡು ಅಕ್ಷತೆನ ಹಾಕ್ತಾಯಿದ್ದೀವಿ, ಯಾವುದೇ ತೊಂದರೆ ಇಲ್ಲದೆ. ಸೊ ನಮ್ಮ ಜೀವನದಲ್ಲಿ ಜೊತೆಯಾಗಿ ನೀನು ಸಾಗಬೇಕು ಅಂಥೇಳಿ ಬೇಡಿಕೊಂಡು ಅಕ್ಷತೆನ ಹಾಕಿ ನಮಸ್ಕಾರ ಮಾಡಿಕೊಂಡು ನಮ್ಮ ಪೂಜೆನ ಪೂರ್ತಿಗೊಳಿಸಿದ್ವಿ. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಸೊ 2 ವರಮಹಾಲಕ್ಷ್ಮಿ ಪೂಜೆನ ಮಾಡಿದ್ದೀವಿ. ಒಂದು ಮನೇಲಿ ಕೂರಿಸಿರಿ ಅಲಂಕಾರ ಮಾಡಿ ಕೂರಿಸಿರೋವಂಥ ವರಮಹಾಲಕ್ಷ್ಮಿ ತಾಯಿ ಒಬ್ಬರಾದರೆ, ಸೊ ಇನ್ನೊಂದು ನಮಗೆ ಅನ್ನ ಕೊಡೋ ದೇವರು. ಸೊ ಈ ಮನೆಯ ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಗಾಡಿ ಸೊ ಅದು ನಮ್ಮ 2ನೇ ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಸೊ 2 ಕಡೆನೂ ಪೂಜೆ ಕೂಡ ಆಯಿತು. ಸೊ ಇದೆಲ್ಲ ಆಗಿ ನಮ್ಮ ಪೂಜೆನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ನಾವು ಗಾಡಿ ಮೇಲೂ ಕೂಡ ಶ್ರೀ ಮಹಾಲಕ್ಷ್ಮಿ ಅಂತಲೇ ಹಾಕ್ಸಿದ್ದೀವಿ. ಫಸ್ಟು ಶ್ರೀ ವರಮಹಾಲಕ್ಷ್ಮಿ ಅಂತ ಇತ್ತು, ದೊಡ್ಡದಾಗಿ ಒಂದು ಸ್ಟಿಕ್ಕರ್ನ ಹಾಕ್ಸಿದ್ರು. ಸೊ ಅದನ್ನು ಇವಾಗ ಸ್ವಲ್ಪ ಚಿಕ್ಕದಾಗಿ ಮಾಡಿಸಿ ಶ್ರೀ ಮಹಾಲಕ್ಷ್ಮಿ ಅಂತಲೇ ಹಾಕಿದ್ದಾರೆ. ಸೊ ಏಕೆಂದರೆ ನಾವು ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಈ ಗಾಡಿನ ಡೆಲಿವರಿ ತೊಗೊಂಡಿರೋದ್ರಿಂದ ಸೊ ನಮ್ಮನೆಗೆ ಲಕ್ಷ್ಮಿಯಾಗೆ ಬಂದಿರೋದ್ರಿಂದ ಸೊ ಮಹಾಲಕ್ಷ್ಮಿ ಕೃಪೆ ನಮ್ಗೆ ಯಾವತ್ತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಅದೇ ಥರ ಬ್ಯಾನರ್ ಕೂಡ ಹಾಕಿದ್ದೀವಿ. ಸೊ ಅದೆಲ್ಲ ಆದಮೇಲೆ ನಾನು ಹೋಳ್ಗೆ ಎಲ್ಲ ಮಾಡಿರಲಿಲ್ಲ. ಸೊ ಆಮೇಲೆ ಪೂಜೆ ಎಲ್ಲ ಆದ ನಂತರ ನಾನು ಹೋಳ್ಗೆ ಎಲ್ಲ ಮಾಡಿ ಮತ್ತು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಸೊ ಇವತ್ತು ನನ್ನ ಅಡುಗೆ ಎಲ್ಲ ಏನಿತ್ತು ಅಂದರೆ ಒಬ್ಬಟ್ಟು, ಕಾಳುಗೊಜ್ಜು, ಹೆಸರುಬೇಳೆ ಮತ್ತು ಅನ್ನ ಸಾಂಬಾರಿತ್ತು. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಸೊ ಅಷ್ಟು ನಾವು ಮಾಡಿಟ್ಟಿದ್ದೀವಿ. ಅಂದರೆ ಚಿತ್ರಾನ್ನ ಒಂದು ಮಾಡಬೇಕಿತ್ತು, ಬಟ್ ಬೆಳಗ್ಗೆ ಯಜಮಾನ್ರಿಗೆ ಡ್ಯೂಟಿ ಇತ್ತು, ನನ್ನ ಮಗನೂ ಇರ್ತಾನೆ, ಸೊ ಅವ್ನಿಗೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡೋಕ್ಕೋಗಲಿಲ್ಲ. ಟೊಮೊಟೊ ಬಾತ್ ಥರ ಮಾಡಿ ಅವರಿಬ್ರಿಗೂ ತಿಂಡಿ ಕೊಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಅನ್ನ ಸಾಂಬಾರು ಮತ್ತು ಹೋಳಿಗೆ, ಹೆಸರುಬೇಳೆ ಮತ್ತು ಕಾಳುಗೊಜ್ಜು ಸೊ ಇದಿಷ್ಟನ್ನು ನಾನು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಸೊ ಸುಮಾರು ಒಂದು 12 ಗಂಟೆ ಅಷ್ಟರಲ್ಲಿ ಸೊ ಈ ರೀತಿ ನೈವೇದ್ಯ ಮಾಡಿ ಮತ್ತೊಂದು ಸಲ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ದೇವಿಗೆ ನೈವೇದ್ಯ ಇಡಬೇಕು. ಸೊ ನಾನು ಬೆಳಿಗ್ಗೆ ಫಸ್ಟು ಪೂಜೆಗೆ ಪಂಚಾಮೃತ ಅಂದರೆ ಎಲ್ಲ ಥರದ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳು, ಜೇನುತುಪ್ಪ, ಕಲ್ಸಕ್ಕರೆ
ತುಪ್ಪ ಎಲ್ಲನೂ ಹಾಕಿ ಇದು ನೈವೇದ್ಯನ ಮಾಡಿ ಇಟ್ಟಿದ್ದೆ. ಸೊ ಬೆಳಿಗ್ಗೆ ನೈವೇದ್ಯ ಅದಾಗಿತ್ತು. ಸೊ ಅದಾದಮೇಲೆ ಮಧ್ಯಾಹ್ನದ ನೈವೇದ್ಯ ಸೊ ಹೋಳಿಗೆ ಮತ್ತು ಅನ್ನ ಸಾಂಬಾರು, ಹೆಸರುಬೇಳೆ ಮತ್ತು ಕಾಳುಗೊಜ್ಜು. ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ಹಬ್ಬದ ದಿನ. ನನ್ನ ಪೂಜೆನೂ ಈ ರೀತಿ ಇತ್ತು. ಸೊ ಇದಾಗಿತ್ತು ಸ್ನೇಹಿತರೆ ಈ ಹಬ್ಬದ ದಿನದ ವ್ಲಾಗ್. ಸೊ ಈ ವ್ಲಾಗ್ ಹೇಗಿತ್ತು, ಹಾಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೇಗೆ ಬಂದಿತ್ತು, ಅಲಂಕಾರ ಎಲ್ಲ ಹೇಗಾಗಿದೆ, ಸೊ ಎಲ್ಲದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೆಲ್ಲ ಹೇಗೆಲ್ಲ ಹಬ್ಬ ಮಾಡಿದ್ರಿ, ಸೊ ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿ ವ್ರತನ ಮಾಡಿದ್ರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಸೊ ಅವರು ಕೂಡ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಲಿ ಅಂತ ಕೇಳ್ಕೊತಾ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹಾಗೆ ನೆಕ್ಸ್ಟು ಒಳ್ಳೊಳ್ಳೆ ವಿಡಿಯೋ ಕೊಡೋಕ್ಕೆ ನಾನು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಹೊಸ ಮನೇಲಿ ನನ್ನ ಡೈಲಿ ವ್ಲಾಗ್ಸ್ ಹೇಗಿರುತ್ತೆ, ಸೊ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ, ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗಿದ್ರೆ ಬರಲಾ ಸ್ನೇಹಿತರೆ, ಬಾಯ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.